ಕರ್ನಾಟಕದ ಜನರೇ ಗಮನಿಸಿ, ನಿಮ್ಮ ಬಳಿ ಇನ್ನೂ ರೇಷನ್ ಕಾರ್ಡ್ ಇಲ್ಲವೇ? ಅಥವಾ ಹೊಸ ರೇಷನ್ ಕಾರ್ಡ್ಗೆ ಬಹಳ ದಿನಗಳಿಂದ ಕಾಯುತ್ತಿದ್ದೀರಾ? ಹಾಗಿದ್ರೆ ನಿಮಗೊಂದು ದೊಡ್ಡ ಸುದ್ದಿ ಇದೆ. ಸರ್ಕಾರ ಈಗ ಮತ್ತೆ ಹೊಸ ರೇಷನ್ ಕಾರ್ಡ್ ಅರ್ಜಿಗಳನ್ನು ಸ್ವೀಕರಿಸಲು ಅವಕಾಶ ನೀಡಿದೆ. ಆದರೆ ಇಲ್ಲೊಂದು ಮುಖ್ಯ ವಿಷಯ ಇದೆ. ಎಲ್ಲರೂ ಅರ್ಜಿ ಹಾಕಲು ಆಗುವುದಿಲ್ಲ. ಹಾಗಾದ್ರೆ ಯಾರು ಅರ್ಜಿ ಹಾಕಬಹುದು? ಯಾವ ದಾಖಲೆಗಳು ಬೇಕು? ಹೇಗೆ ಅರ್ಜಿ ಹಾಕಬೇಕು? ಈ ವಿಡಿಯೋದಲ್ಲಿ ಎಲ್ಲವನ್ನೂ ಸರಳವಾಗಿ ತಿಳಿಸುತ್ತೇವೆ. ಇದು ಇನ್ಫೋ ಕನ್ನಡ ಯೂಟ್ಯೂಬ್ ಚಾನೆಲ್. ಸರ್ಕಾರಿ ಯೋಜನೆಗಳ ನಿಖರ ಮಾಹಿತಿ ನಿಮ್ಮಿಗಾಗಿ. ಮೊದಲು ಒಂದು ಸಣ್ಣ ಉದಾಹರಣೆ ನೋಡೋಣ. ಮೈಸೂರಿನಲ್ಲಿ ವಾಸಿಸುವ ರಮೇಶ್ ಎನ್ನುವ ವ್ಯಕ್ತಿ ಇದ್ದಾನೆ ಎಂದು ಕಲ್ಪಿಸಿಕೊಳ್ಳಿ. ಅವನು ಇತ್ತೀಚೆಗೆ ಮದುವೆಯಾಗಿ ಹೊಸ ಮನೆ ಮಾಡಿಕೊಂಡಿದ್ದಾನೆ. ಆದರೆ ಅವನಿಗೆ ಒಂದು ಸಮಸ್ಯೆ. ಅವನ ಕುಟುಂಬದ ಹೆಸರಿನಲ್ಲಿ ರೇಷನ್ ಕಾರ್ಡ್ ಇಲ್ಲ. ರೇಷನ್ ಕಾರ್ಡ್ ಇಲ್ಲದ ಕಾರಣ ಅವನು ಹಲವಾರು ಸರ್ಕಾರದ ಯೋಜನೆಗಳಿಂದ ವಂಚಿತನಾಗಿದ್ದಾನೆ. ಉದಾಹರಣೆಗೆ, ಅನ್ನಭಾಗ್ಯ ಯೋಜನೆಯ ಅಕ್ಕಿ, ಗೃಹಲಕ್ಷ್ಮಿ ಯೋಜನೆ, ಉಚಿತ ಆಹಾರ ಧಾನ್ಯಗಳು, ಹಲವಾರು ಸರ್ಕಾರದ ಸೌಲಭ್ಯಗಳು. ಇದೀಗ ಸರ್ಕಾರ ಮತ್ತೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಿದೆ. ಇದು ರಮೇಶ್ ಮಾತ್ರವಲ್ಲ, ಕರ್ನಾಟಕದ ಸಾವಿರಾರು ಜನರಿಗೆ ಒಳ್ಳೆಯ ಸುದ್ದಿ. ರೇಷನ್ ಕಾರ್ಡ್ ಯಾಕೆ ಮುಖ್ಯ? ಬಹಳ ಜನರು ರೇಷನ್ ಕಾರ್ಡನ್ನು ಕೇವಲ ಅಕ್ಕಿ ಪಡೆಯಲು ಬಳಸುವ ಕಾರ್ಡ್ ಎಂದು ಭಾವಿಸ್ತಾರೆ. ಆದರೆ ನಿಜವಾಗಿ ಇದು ಅತ್ಯಂತ ಪ್ರಮುಖ ಸರ್ಕಾರಿ ದಾಖಲೆ. ರೇಷನ್ ಕಾರ್ಡ್ ಇದ್ದರೆ ನೀವು ಪಡೆಯಬಹುದಾದ ಕೆಲವು ಪ್ರಮುಖ ಸೌಲಭ್ಯಗಳು: ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಉಚಿತ ಅಕ್ಕಿ ಮತ್ತು ಆಹಾರ ಧಾನ್ಯ, ವಿದ್ಯಾರ್ಥಿಗಳಿಗೆ ಕೆಲವೊಂದು ವಿದ್ಯಾರ್ಥಿ ವೇತನ, ಸರ್ಕಾರಿ ಯೋಜನೆಗಳಲ್ಲಿ ಆದ್ಯತೆ. ಅಂದ್ರೆ ಸರಳವಾಗಿ ಹೇಳೋದಾದ್ರೆ, ರೇಷನ್ ಕಾರ್ಡ್ ಒಂದು ಕುಟುಂಬದ ಆರ್ಥಿಕ ಗುರುತು. ಯಾರು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಬಹುದು? ಈಗ ಸರ್ಕಾರ ಕೆಲವು ವಿಶೇಷ ವರ್ಗದವರಿಗೆ ಮಾತ್ರ ಅರ್ಜಿ ಹಾಕಲು ಅವಕಾಶ ನೀಡಿದೆ. ಅವು ಯಾವುವು ನೋಡೋಣ. 1. ಇತ್ತೀಚೆಗೆ ಮದುವೆಯಾದ ದಂಪತಿಗಳು, ಕುಟುಂಬದಿಂದ ಬೇರ್ಪಟ್ಟು ಹೊಸ ಮನೆ ಮಾಡಿಕೊಂಡವರು, ಇದುವರೆಗೆ ರೇಷನ್ ಕಾರ್ಡ್ ಇಲ್ಲದವರು. ಇದರ ಜೊತೆಗೆ ಕೆಲವು ಸ್ಪೆಷಲ್ ಕ್ಯಾಟಗರಿ ಇರುವವರಿಗೆ ಆದ್ಯತೆ ಇದೆ. ಉದಾಹರಣೆಗೆ, ಇ-ಶ್ರಮ್ ಕಾರ್ಡ್ ಹೊಂದಿರುವ ಕಾರ್ಮಿಕರು, ಅತ್ಯಂತ ಹಿಂದುಳಿದ ಜನಾಂಗಗಳು, ತುರ್ತು ವೈದ್ಯಕೀಯ ಸಮಸ್ಯೆ ಇರುವ ಕುಟುಂಬಗಳು. ಅರ್ಜಿ ಹಾಕಲು ಬೇಕಾಗುವ ದಾಖಲೆಗಳು. ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕುವಾಗ ಈ ದಾಖಲೆಗಳು ಅಗತ್ಯ. 1. ಆಧಾರ್ ಕಾರ್ಡ್. ಕುಟುಂಬದ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಬೇಕಾಗುತ್ತದೆ. 2. ಆದಾಯ ಪ್ರಮಾಣಪತ್ರ. ಇತ್ತೀಚಿನ ಆದಾಯ ಪ್ರಮಾಣಪತ್ರ ಇರಬೇಕು. 3. ಜಾತಿ ಪ್ರಮಾಣಪತ್ರ. 4. ಮೊಬೈಲ್ ನಂಬರ್. ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಇರಬೇಕು. 5. ಕುಟುಂಬದ ಮುಖ್ಯಸ್ಥರ ಫೋಟೋ. ಹೇಗೆ ಅರ್ಜಿ ಹಾಕಬೇಕು? ಈಗ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕುವುದು ತುಂಬಾ ಸುಲಭ. ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಅದರ ವಿಧಾನ ಹೀಗಿದೆ: 1. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ವೆಬ್ಸೈಟ್ ತೆರೆಯಿರಿ. 2. ಅಲ್ಲಿ ಈ ಸೇವೆಗಳು ಆಯ್ಕೆ ಕ್ಲಿಕ್ ಮಾಡಿ. 3. ನಂತರ ನ್ಯೂ ರೇಷನ್ ಕಾರ್ಡ್ ಆಯ್ಕೆ ಮಾಡಿ. 4. ನಿಮ್ಮ ಆಧಾರ್ ಸಂಖ್ಯೆ ನಮೂದಿಸಿ OTP ಪರಿಶೀಲನೆ ಮಾಡಿ. 5. ಕುಟುಂಬ ಸದಸ್ಯರ ಎಲ್ಲಾ ವಿವರಗಳನ್ನು ತುಂಬಿ. 6. ವಿಳಾಸ ಮತ್ತು ಆದಾಯದ ಮಾಹಿತಿಯನ್ನು ನಮೂದಿಸಿ. ಕೊನೆಯಲ್ಲಿ ಸಬ್ಮಿಟ್ ಮಾಡಿ. ಅರ್ಜಿಯ ನಂತರ ಒಂದು ಅಕ್ನಾಲೆಜ್ಮೆಂಟ್ ನಂಬರ್ ಬರುತ್ತೆ. ಅದನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ. ಹೊಸ ರೇಷನ್ ಕಾರ್ಡ್ ಅರ್ಜಿಗೆ ಕೊನೆಯ ದಿನಾಂಕ 31 ಮಾರ್ಚ್ 2026. ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಅರ್ಜಿ ಸಲ್ಲಿಸಬಹುದು. ಆದ್ದರಿಂದ ಅರ್ಹರು ಇದ್ದರೆ ತಡಮಾಡದೆ ಅರ್ಜಿ ಹಾಕಿ. ಪ್ರಮುಖ ಸೂಚನೆ: ಬಹಳ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ, ಈಗ ಎಲ್ಲರಿಗೂ ಹೊಸ ರೇಷನ್ ಕಾರ್ಡ್ ಕೊಡುತ್ತಿದ್ದಾರೆ ಎಂದು. ಆದರೆ ಇದು ಸಂಪೂರ್ಣ ಸತ್ಯ ಅಲ್ಲ. ಈಗ ಮೊದಲ ಹಂತದಲ್ಲಿ ವಿಶೇಷ ವರ್ಗದವರಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ಮುಂದಿನ ಹಂತದಲ್ಲಿ ಇತರರಿಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ. ಹೀಗಾಗಿ ಸ್ನೇಹಿತರೆ, ಹೊಸ ರೇಷನ್ ಕಾರ್ಡ್ ಪಡೆಯಲು ಕಾಯುತ್ತಿದ್ದವರಿಗೆ ಈಗ ಒಂದು ಅವಕಾಶ ಸಿಕ್ಕಿದೆ. ನೀವು ಅರ್ಹರಾಗಿದ್ದರೆ ತಕ್ಷಣವೇ ಅರ್ಜಿ ಹಾಕಿ. ಈ ಮಾಹಿತಿ ನಿಮಗೆ ಉಪಯೋಗವಾದರೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ. ಇನ್ನಷ್ಟು ಸರ್ಕಾರಿ ಯೋಜನೆಗಳ ನಿಖರ ಮಾಹಿತಿಗಾಗಿ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.